ಇದು ನನಗೆ ಮಾತ್ರ ಅನ್ನಿಸ್ತಿದೆಯಾ ಅಥವಾ ನಿಮಗೂ ಅನ್ನಿಸ್ತಾ ಇದೆಯಾ ಅಂತ. ನಾವು ಬರ್ತಾ ಬರ್ತಾ ನಮ್ಮ ಪೇರೆಂಟ್ಸ್ ಥರ ಆಗ್ತಾ ಇದ್ದೀವಿ ಅಂತ ನಿಮಗೆ ಅನ್ನಿಸ್ತಾ ಇಲ್ವಾ? ಮನೇಲಿ ಯಾವಾಗಲೂ ಯಾವುದೇ ಸೆಕ್ಷನ್ ಓಪನ್ ಮಾಡಿದ್ರೂ ಬಿಸ್ಕೆಟ್, ಲೇಸ್, ಚಿಪ್ಸ್ ಅದು ಇದು ಇಷ್ಟೆಲ್ಲ ಇರ್ತಾಯಿತ್ತು. ಆದರೆ ಇವಾಗ ಕ್ಯಾರೆಟ್, ಬೀಟ್ರೂಟ್, ಉಳ್ಳಾಗಡ್ಡಿ, ಬರೀ ಹೆಲ್ದಿ ಅಷ್ಟೇ. ಈ ಅಪ್ಪ ಅಮ್ಮ ಎಲ್ಲ ಅವ್ರ ಫ್ರೆಂಡ್ಸ್ ನಮ್ಮ ಮನೆ ಕರೆದ್ಬಿಟ್ಟು ಚೆನ್ನಾಗಿ ಊಟ ಹಾಕಿ ಖುಷಿಯಿಂದ ಎಲ್ಲರೂ ಒಂದು ಸ್ವಲ್ಪ ಹೊತ್ತು ಮಾತಾಡಿ ಹೋಗ್ತಾಯಿದ್ರು. ಸೇಮ್ ಟು ಸೇಮ್ ನಾವು ಅಷ್ಟೇ ಹೊರಗಡೆ ಪಬ್ಬು ಪಾರ್ಟಿಗೆ ಹೋಗೋ ಬದಲು ಫ್ರೆಂಡ್ಸ್ನೆಲ್ಲ ಮನೆಗೆ ಕರೆದು ಚೆನ್ನಾಗಿ ಅಡುಗೆ ಮಾಡಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಖುಷಿ ಖುಷಿಯಾಗಿ ಊಟ ಮಾಡ್ತಾಯಿದ್ದೀವಿ. ಊಟ ಮಾಡಿದ ತಕ್ಷಣ ಹೋಗಿ ಬಿದ್ಕೊಂಡಿದ್ದದ್ದು ನಾವು ಇವಾಗ ಎಕ್ಸಸೈಸ್ ಎಲ್ಲ ಮಾಡ್ತಾಯಿದ್ದೀವಿ, ವಾಕಿಂಗ್ ಮಾಡ್ತೀವಿ. ಆ್ಯಂಡ್ ವಾಕಿಂಗ್ ತುಂಬ ಒಳ್ಳೆಯದು ಅಂತ ನಾವು ನಮ್ಮ ಪೇರೆಂಟ್ಸಿಗೆ ಹೇಳ್ತಾ ಇದ್ದೀವಿ. ABCD ಅವ್ರು ನಮಗೆ ಹೇಳ್ಕೊಡ್ತಾಯಿದ್ರು, ಆದರೆ ನಾವಿವಾಗ ಅವರಿಗೆ ಕ್ಯಾಬ್ ಬುಕ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀವಿ. ಎಷ್ಟೇ ಲೇಟಾಗಿ ಮನೆಗೆ ಬಂದರೂ ನಮ್ಮ ಪೇರೆಂಟ್ಸ್ ಹೇಳ್ತಿದ್ರಲ್ಲ, ಹೊರಗಿನ ಊಟ ಸೇರೋದಿಲ್ಲಪ್ಪ ಅನ್ನೋ ಥರ ನಾವು ಇವಾಗ ಎಷ್ಟೇ ಕಷ್ಟ ಆದ್ರೂ ಮನೆಗೆ ಬಂದು ಲೇಟಾದರೂ ಅಡುಗೆ ಮಾಡಿಕೊಂಡು ತಿಂತಾಯಿದ್ದೀವಿ. ಅದು ಎಲ್ಲಾದರೂ ಹೊರಗೋದ್ವಿ ಅಂದ್ಕೊಳ್ಳಿ ಊಟಕ್ಕೆ, ಎಂಥ ಹೋಟ್ಲಿಗೆ ಹೋಗ್ತೀವಿ ಹೇಳಿ? ಸೇಮ್ ಟು ಸೇಮ್ ಮನೆ ಊಟ ಥರನೇ ಇರಬೇಕು. ರೊಟ್ಟಿ, ಪಲ್ಯ, ಅನ್ನ, ಸಾಂಬಾರು ಇದೆಲ್ಲ ಇರೋಂಥ ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಡು ಬರ್ತೀವಿ. ಲೈಕ್ ವಾಟ್